ಒಗ್ಗರಣೆಯನ್ನು ಸಾರಿಗೆ ಹಾಕ್ತಾ ಇದ್ರೆ ಆಹಾ ಏನು ಸಖತ್ತಾಗಿರುತ್ತೆ ಗೊತ್ತಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಮಯಂತೀಸ್ ವೆಜ್ ರೆಸಿಪೀಸ್. ಮೂಲಂಗಿಯನ್ನು ಬಳಸಿ ಸಾಂಬಾರನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅನ್ನದ ಜೊತೆಗೆ ಸೂಪರ್ ಆಗಿರ್ತಕ್ಕಂತಹ ಕಾಂಬಿನೇಷನ್. ಕೆಲವ್ರಿಗೆ ಮೂಲಂಗಿ ವಾಸನೆನೇ ಇಷ್ಟ ಆಗಲ್ಲ, ಆದರೆ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ನೀವು ಖಂಡಿತವಾಗ್ಲೂ ಮಾಡಿ ತಿಂದು ಟೇಸ್ಟನ್ನು ನೋಡಿ ಮತ್ತೆ ಮತ್ತೆ ವಾರಕ್ಕೊಂದು ಸತಿ ಆದರೂ ಮೂಲಂಗಿ ಸಾಂಬಾರನ್ನು ಮಾಡ್ಕೊಂಡು ತಿಂತೀರಾ. ಹಾಗಾದರೆ ಫ್ರೆಂಡ್ಸ್, ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಮೂಲಂಗಿ ಸಾಂಬಾರನ್ನು ಫಟಾಫಟ್ ಅಂತ ಮಾಡಿ ಮುಗಿಸ್ಬೋದು. ಕ್ವಿಕ್ಕಾಗಿ ಸಾಂಬಾರ್ ರೆಸಿಪಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ 1/4 kg ಆಗುವಷ್ಟು ಮೂಲಂಗಿಯನ್ನು ತಗೊಂಡಿದ್ದೀನಿ. ಎಳಸಾಗಿರ್ತಕ್ಕಂತಹ ಮೂಲಂಗಿಯನ್ನು ಈ ರೀತಿಯಾಗಿ 1 ಕಪ್ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. 2 ಟೊಮೆಟೊ, ಇದನ್ನು ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಹುಣಸೆ ಹಣ್ಣಿನ ರಸ, ತೊಗರಿಬೇಳೆ 1 ಕಪ್ಪು, ಈರುಳ್ಳಿ 1/4 ಕಪ್ ಅಷ್ಟು, ಬೆಳ್ಳುಳ್ಳಿ ಹೆಸರು 5, 3 ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇಲ್ಲಿ ಒಗ್ಗರಣೆಗೆ ಸಾಸಿವೆ 1 ಚಮಚ, ಹಚ್ಕಾರದ ಪುಡಿ 1 ಚಮಚ, ಹಾಗೆ ಅರಿಶಿನ ಪುಡಿ 1/4 ಟೀ ಸ್ಪೂನ್ ಅಷ್ಟು, ಸಾರಿಗೆ ಹಾಕುವ ಸಾಂಬಾರ್ ಪೌಡರ್ 3 ಟೀ ಸ್ಪೂನ್ ಅಷ್ಟು. ಬನ್ನಿ ಸಾಂಬಾರ್ ತಯಾರು ಮಾಡೋದನ್ನ ಶುರು ಹಚ್ಕೊಳ್ಳೋಣ. ಅದಕ್ಕೆ ಮುಂಚೆ ಮೊದಲು ತೊಗರಿ ಬೇಳೆಯನ್ನು ನಾನು ಒಂದು 10 ನಿಮಿಷ ನೆನೆ ಹಾಕೋಕ್ಕೆ ಇಡ್ತಾ ಇದ್ದೀನಿ. ಈ ತೊಗರಿಬೇಳೆ ನೆಂದು ನೋಡಿ ಈ ಥರ ದಪ್ಪ ದಪ್ಪ ಆಗಬೇಕು, ಆವಾಗ ಬೇಗನೆ ಬೇಯುತ್ತೆ. ಹಾಗಾಗಿ ನಾನು ಮೊದಲೇ ನೆನೆಯೋಕ್ಕೆ ಹಾಕಿಡ್ತೀನಿ. ಇವಾಗ ಮೂಲಂಗಿಯನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೀವು ಪೀಲರ್ ಇದ್ದರೆ ಪೀಲರಲ್ಲೇ ನೀವು ಇದನ್ನ ಮೇಲ್ಭಾಗದ ಸ್ಕಿನ್ನನ್ನು ಪೀಲ್ ಮಾಡ್ತಾ ಬನ್ನಿ. ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಸ್ಕಿನ್ನನ್ನು ತೆಗೆದಿದ್ದೀನಿ. ಚಾಕುವಿನಿಂದನೂ ತೆಗಿಬೋದು, ಗ್ರೇಟರ್ ಇದ್ದರೆ ಈ ರೀತಿಯಾಗಿ ಮಾಡ್ಕೋಬೋದು, ಇಲ್ಲಾಂದರೆ ಪೀಲರ್ ಸಹಾಯದಿಂದನೂ ನೀವು ಇದನ್ನ ಪೀಲ್ ಮಾಡ್ಕೋಬೋದು. ಈ ರೀತಿಯಾಗಿ ಎಲ್ಲ ಉಳಿದ ಒಂದು 4 ಮೂಲಂಗಿ ಎಳ್ಸಾಗಿ ಇರತಕ್ಕಂಥ ಮೂಲಂಗಿನ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಈಗ ಚೆನ್ನಾಗಿ ಮೇಲ್ಭಾಗದ ಸ್ಕಿನ್ನನ್ನು ತಕ್ಕೋತಾ ಇದ್ದೀನಿ. ಇವಾಗ ಇದನ್ನ ನೋಡಿ ಈ ರೀತಿಯಾಗಿ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಇಂಚು ದಪ್ಪದಷ್ಟು ಕಟ್ ಮಾಡಿಕೊಂಡು ನೀರಿನಲ್ಲಿ ಹಾಕಿ ಇಟ್ಕೋಬೇಕು. ಪೂರ್ತಿ ಕಟ್ ಮಾಡಿ ಈ ರೀತಿಯಾಗಿ ಇಟ್ಕೊಳ್ಳಿ. ಹಾಗೆ ಕುಕ್ಕರ್ ಬಿಸಿ ಆಗೋಕ್ಕೆ ಇಟ್ಟಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಕಾದು ಸೌಂಡ್ ಮಾಡ್ತಾ ಇದೆ ನೋಡಿ, ಚಟಪಡ ಅಂತ ಸೌಂಡ್ ಆದ ತಕ್ಷಣ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹೆಸರು ಹಾಕೋತಾ ಇದ್ದೀನಿ. ಹಸಿ ಮೆಣಸಿನಕಾಯಿನ ತುಂಡಾಗಿ ಕೈಯಲ್ಲೇ ಕತ್ತರಿಸಿ ಹಾಕೋತಾ ಇದ್ದೀನಿ. ಇವನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರುವ ಮೂಲಂಗಿಯನ್ನು ಸ್ಲೈಸಸನ್ನು ಹಾಕೋತಾ ಇದ್ದೀನಿ. ಇವಾಗ ಇಲ್ಲೇ ಮೇನ್ ಸ್ಟೇಜ್, ನೀವು ಕ್ಲೀನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಬಿಡಬೇಕು. ಮೂಲಂಗಿ ಎಣ್ಣೆಯಲ್ಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಫ್ರೈ ಆದಷ್ಟು ಈ ಮೂಲಂಗಿಯ ವಾಸನೆ ಹೋಗುತ್ತೆ. ಹಾಗಾಗಿ ನೀವು ಕಂಪ್ಲೀಟಾಗಿ ನೋಡಿ ಈ ಕಲರ್ ಬಂದಿದ್ದೆಲ್ಲ ಇಲ್ಲಿವರೆಗೆ ನೀವು ಫ್ರೈ ಮಾಡ್ತಾ ಹೋಗಬೇಕು. ವೈಟ್ ಕಲರ್ ಹೋಗಿ ಈ ರೀತಿಯಾಗಿ ಫೇಡ್ ಆಗುತ್ತೆ ಕಲರು, ಅಲ್ಲಿವರೆಗೆ ಫ್ರೈ ಮಾಡಿ. ನಂತರ ನಾನಿವಾಗ ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀನಿ, ಸ್ಲೈಸಸ್ ಮಾಡಿರೋದು. ಹಾಗೆ ಹರಳುಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೀಗ ಮಿಕ್ಸ್ ಆಗಿದೆ. ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, ಸಾರಿನ ಪುಡಿ ಹಾಕೋತಾ ಇದ್ದೀನಿ.
ನಿಮ್ಮ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದು. ನಾನಿಲ್ಲಿ 3 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸಾರಿನ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ಥರ ತಿರುಗಿಸ್ಕೊಳ್ಳಿ. ಇದೀಗ ನೀರನ್ನು ಹಾಕೋತಾ ಇದ್ದೀನಿ. 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಲಿಸ್ಕೊಂಡ ನಂತರ ಈಗ ನೆನೆಸಿ ಇಟ್ಟಿದ್ದ ತೊಗರಿ ಬೇಳೆಯನ್ನು ಹಾಕೋತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತೊಗರಿಬೇಳೆ ಹಾಕಿದ್ಮೇಲೆ ನೀರು ಏನಾದರೂ ಬೇಕಿತ್ತು ಅಂದರೆ ನೀವು ಹಾಕೋಬೋದು. ಇಲ್ಲಿ ನನಗೊಂದು ಸ್ವಲ್ಪ ನೀರು ಅವಶ್ಯಕತೆ ಇದೆ. 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಕುದಿ ಬರಕ್ಕೆ ಬಿಡಿ. ಕುದಿ ಬಂದ ನಂತರ ಈ ಥರ ಸೌಟಲ್ಲಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದ ತಕ್ಷಣ ಉಪ್ಪು ಖಾರ ಬೇಕಿದ್ರೆ ಟೇಸ್ಟ್ ನೋಡಿಕೊಂಡು ಚೆನ್ನಾಗಿ ಕುದ್ದ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು 4 ವಿಜಿಲ್ ಆಗೋವರೆಗೆ ಬಿಡಬೇಕು. ಇದೀಗ 4 ವಿಜಿಲ್ ಆಗಿದೆ. ನೋಡಿ, ವಿಜಿಲ್ ತಣ್ಣಗಾದ್ಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಮೂಲಂಗಿ ಎಲ್ಲ ತುಂಬ ಸಾಫ್ಟಾಗಿ ಬೆಂದಿದೆ, ಹಾಗೆ ಬೇಳೆನೂ ಬೆಂದಿದೆ. ಸಪೋಸ್ ನಿಮಗೆ ಇದು ಬೆಂದಿಲ್ಲ ಅಂದರೆ ಇನ್ನೊಂದೆರಡು ವಿಜಿಲ್ ಕೂಗಿಸ್ಕೋಬೋದು. ಈಗ ನಾನು ಸ್ಟವ್ನ ಮತ್ತೆ ಆನ್ ಮಾಡಿಕೊಂಡು ಇಲ್ಲಿ ಕುದಿಯೋಕ್ಕೆ ಇಡ್ತಾ ಇದ್ದೀನಿ ಸಾರನ್ನು. ಸಾರು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಕಲಿಸ್ಕೊಳ್ಳಿ. ಕಲಿಸ್ಕೊಂಡು ನೀರು ಬೇಕಿದ್ದಲ್ಲಿ ನೀವು ಹಾಕೋಬೋದು. ನೋಡಿ, ತಿಕ್ನೆಸ್ ಸ್ವಲ್ಪ ನೀರು ಅವಶ್ಯಕತೆ ಇದೆ. ಸ್ವಲ್ಪ ಬೇಳೆ ಇರೋದ್ರಿಂದ ಗಟ್ಟಿಯಾಗುತ್ತೆ. ಈಗ 1 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಇವಾಗ ಹುಣಸೆ ಹಣ್ಣಿನ ರಸ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಮತ್ತೆ ಹಾಕೋತಾ ಇದ್ದೀನಿ. ಇವಾಗ ಇವನ್ನೆಲ್ಲ ಒಂದು ಸ್ವಲ್ಪ ಸೌಟಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ ನಂತರ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಕುದಿ ಬರೋಕ್ಕೆ ಬಿಡಿ. ಅಂದರೆ ಸಾಂಬಾರು ಗಟ್ಟಿ ಆಗೋವರೆಗೆ ಚೆನ್ನಾಗಿ ಕುದಿಬೇಕು. ನೋಡಿ, ವಾವ್, ಒಳ್ಳೆ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ಕುದೀತಾ 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 ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ. ನೀವು ಸಾಂಬಾರು ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಬಿಡ್ಬೋದು. ಇಲ್ಲ ಒಂದು ಸ್ವಲ್ಪ ತಿಳಿಯಾಗಿರ್ಬೇಕಂದ್ರೆ ತಿಳಿಯಾಗಿನೂ ಮಾಡ್ಕೋಬೋದು. ಇದೀಗ ಒಂದು ಸೈಡಲ್ಲಿ ಸಾಂಬಾರು ಹೀಗೆ ಕುದೀತಾ ಇರಲಿ. ಈ ಟೈಮಲ್ಲಿ ನೀವು ಉಪ್ಪು ಖಾರ ಹುಳಿ ಏನಾದರೂ ಬೇಕಿದ್ದಲ್ಲಿ ಮತ್ತೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಕುದೀತಾ ಇರಬೇಕಾದ್ರೆ ನಾನು ಪಕ್ಕದಲ್ಲೇ ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ. ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಕ್ಕೆ ಬಿಡಿ. ಇದೀಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಕಾದು ಸೌಂಡ್ ಮಾಡ್ತಾ ಇದೆ ನೋಡಿ. ಸೌಂಡ್ ಆದ ತಕ್ಷಣ ಒಣಮೆಣಸು, ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು 2 ಮೆಣಸನ್ನ 4 ತುಂಡು ಮಾಡ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಎಲೆನ ಹಾಕ್ಕೊಂಡು ಒಂದು ಸ್ಪೂನಲ್ಲಿ ಈ ಥರ ಚೆನ್ನಾಗಿ ಕಲಿಸ್ಕೊಬಿಡಿ. ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಈಗ ಅಚ್ಚಕಾರದ ಪುಡಿ 1 ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಈ ಅಚ್ಚಕಾರದ ಪುಡಿ ಹಾಕ್ಕೊಂಡ ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಬಿಡಿ. ಚೆನ್ನಾಗಿ ಕಲಿಸ್ಬಿಟ್ಟು ಕುದೀತಾ ಇರುವ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದರೆ ಆಹಾ, ಅದರದ್ದು ಫ್ಲೇವರು ಸ್ಮೆಲ್ಲು ಸಕ್ಕತ್ತಾಗಿರುತ್ತೆ. ಓಕೆ ಫ್ರೆಂಡ್ಸ್, ಮೂಲಂಗಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ಈ ರೀತಿಯಾಗಿ ನಾನು ಮಾಡಿರುವ ಮೆಥಡಲ್ಲಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಟೇಸ್ಟಿಯಾಗಿರ್ತಕ್ಕಂತಹ ಮೂಲಂಗಿ ಸಾಂಬಾರ್. ಮೂಲಂಗಿ ಸಾಂಬಾರು ತಿಂತಾ ಇದ್ದೀನಿ ಅಂತ ನಿಮಗೆ ಯಾವತ್ತೂ ಅನಿಸಲ್ಲ, ಅಷ್ಟು ರುಚಿಯಾಗಿರುತ್ತೆ. ಅನ್ನದ ಜೊತೆಗೆ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ವಾವ್, ಸೂಪರ್ ಕಾಂಬಿನೇಷನ್. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ. ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ. ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.